ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮು, ನೀನು ಓಕೆ ತಾನೆ? ಆರ್ ಯು ಶೋರ್? ಅಯ್ಯೋ, ಆರ್ ಯು ಶೋರ್ ಅಂತ ಅದ್ ಎಷ್ಟತಿ ಕೇಳ್ತೀಯಾ? ಅವ್ರು ಈಗ ತಾನೇ ಕಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸುಧಾರಿಸ್ಕೊಳಕ್ಕೆ ನೀವುಗಳು ಬಿಟ್ರೆ ತಾನೆ ಒಂದ್ರ ಮೇಲೆ ಒಂದು ಕೆಲಸ ಹೇಳಿ ಅವಳು ತಲೆ ಸುತ್ತ ಬೀಳೋ ಥರ ಮಾಡಿದ್ದೀರಲ್ಲ. ಆದಿ, ನಾನು ಆರಾಮಾಗೇ ಇದ್ದೀನಿ, ಡೋಂಟ್ ವರಿ. ಎಲ್ರೂ ಆಚೆ ಹೋಗಿ, ಅಮ್ಮು ಸ್ವಲ್ಪ ರೆಸ್ಟ್ ಮಾಡಿ. ಹೌದು ಅದಕ್ಕೆ, ನೀವೇನು ತಿಂದಿಲ್ವಲ್ಲ, ಸುಸ್ತಾಗ್ತಿರತ್ತೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀನೇನು ಸ್ಪೆಷಲ್ಲಾ? ನೀನು ಹೊರಗಡೆ ಹೋಗು. ಆದಿ, ನೀನು ಹೋಗು, ನಾನು ನೋಡ್ಕೋತೀನಿ, ಡೋಂಟ್ ವರಿ. ಅದಕ್ಕೆ ನಿಮ್ಗೇನಾದ್ರೂ ಬೇಕು ಅಂದ್ರೆ ಕೇಳಿ, ಇಲ್ಲೇ ಹೊರಗಡೆ ಇರ್ತೀನಿ. ನನಗೇನು ಬೇಡ, ನೀನು ಹೋಗು. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ನಾನು ನೋಡ್ತಾನೆ ಇದ್ದೀನಿ, ನನ್ನ ಹತ್ರ ನೀವು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನಾನಾಗೆ ಮಾತಾಡ್ಸಿದ್ರು ಅವಾಯ್ಡ್ ಮಾಡ್ತಿದ್ದೀರಾ. ಯಾಕದ್ಕೆ ನಾನು ಏನಾದ್ರೂ ತಪ್ಪು ಮಾಡೋದ್ನಾ? ನಾನು ಒಂದ್ ಕಡೆ 2 ಬೊಕ್ಕೆ ಇಟ್ಟಿದ್ದೀನಿ, ಒಂದು ಕೆಂಪು ಕಲರು, ಇನ್ನೊಂದು ಹಳದಿ ಕಲರ್. ನಾನು ಹೇಳಿರ್ಲಿಲ್ವಾ ಅದಕ್ಕೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ? ಎಷ್ಟು ಚೆನ್ನಾಗಿ ನಟಿಸ್ತಾ ಇದೆಯಾ ಅಲ್ವಾ ಲಕ್ಕಿ? ಅದಕ್ಕೆ ಅಂತೂ ನನ್ನ ಎಮೋಷನ್ಸ್ ಜೊತೆ ನೀನು ಆಟ ಆಡ್ಬಿಟ್ಟೆ ಅಲ್ವಾ? ನಿನಗೇನ್ ಬೇಕೋ ಅದನ್ನೇ ಮಾಡ್ದೆ ಅಲ್ವಾ ನೀನು? ಇವಾಗ ನೀನು ಹ್ಯಾಪಿ ಆಗಿದ್ಯಾ ಅಲ್ವಾ? ನನ್ನ ಬಗ್ಗೆ ನಿನಗೆ ಯಾಕೆ ಚಿಂತೆ? ನಾನೇನ್ ಮಾಡಿದೆ ಅದಕ್ಕೆ? ನನ್ನ ತಾತ ನಿನ್ನ ಮಾತಿನ ಮುಂಚೆ ಹೊಗಳೋದನ್ನ ನೋಡಿ ನೀನು ತುಂಬಾ ಸೆನ್ಸಿಬಲ್ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಗ್ತಿದೆ ನಿನ್ ಪ್ಲಾನ್ ಏನು ಅಂತ. ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿತ್ತು ತಾನೆ ನಿನಗೆ? ನನ್ನ ರಿಸೆಪ್ಷನ್ ದಿನ ಯೆಲ್ಲೋ ಕಲರೇ ಬೊಕ್ಕೆ ಕೊಡ್ತೀನಿ ಅಂತ ಗೊತ್ತಿತ್ತು ಅಲ್ವಾ ನಿಂಗೆ? ಬೇಕು ಅಂತಾನೆ ರೆಡ್ ರೋಸ್ ನ ರೀಪ್ಲೇಸ್ ಮಾಡಿಸಿ ನನಗೆ ಮದ್ವೆ ಇಷ್ಟ ಅಂತ ಎಲ್ರೂ ನಂಬಿಸ್ಬಿಟ್ಟಿಯಲ್ಲ. ಆರ್ ಯು ಹ್ಯಾಪಿ? ಇವಳು ಇಷ್ಟೆಲ್ಲ ಮಾಡಿದ್ಲ? ಇದನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಮ್ಮು? ಅಮ್ಮ, ನಾನೇನು ಮಾಡಿಲ್ಲ. ಸಾಕು, ಸುಳ್ಳು ಹೇಳ್ಬೇಡ. ಹೋಗು ಇಲ್ಲಿಂದ, ಹೋಗಿಲ್ಲಿಂದ. ಅದಕ್ಕೆ ನಿಮಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇರಲಿಲ್ವಾ? ಅದನ್ನೇ ತಾನೇ ಅವಳು ಮೊದಲಿಂದ ಹೇಳ್ತಾ ಇದ್ದಿದ್ದು. ಹೊರಡು ಇಲ್ಲಿಂದ, ಹೊರಡು.